ತಹಶೀಲ್ದಾರ್ಗೆ ಕಾಗುಣಿತ ಬರ್ತಿಲ್ಲ. ಮಾನ ಮರ್ಯಾದೆ ಪ್ರಶ್ನೆ ಇದು ಕರ್ನಾಟಕದ್ದು. ತಹಶೀಲ್ದಾರ್ಗೆ ಈಗ ನೋಟಿಸ್ ಜಾರಿಯಾಗಿದೆ. ಕಾಗುಣಿತ ಬಾರದ ತಹಶೀಲ್ದಾರ್ಗೆ ನೋಟಿಸ್ ಇಶ್ಯೂಸ್ ಆಗಿದೆ. ಚಿಂತಾಮಣಿ ತಹಶೀಲ್ದಾರ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಡಿಸಿಯಿಂದ ನೋಟಿಸ್ ಜಾರಿಯಾಗಿದೆ. ತಪ್ಪು ಪದ ಬಳಕೆ ಬಗ್ಗೆ ವರದಿ ಕೇಳಿದ್ದಾರೆ ಡಿಸಿ ಅವರು. ತಹಶೀಲ್ದಾರ್ ಸುದರ್ಶನ್ಗೆ ನೋಟಿಸ್ ಜಾರಿಯಾಗಿದೆ. ತಹಶೀಲ್ದಾರ್ ವಿರುದ್ಧ ಸೂರ್ಯಕಿರಣ್ ದೂರನ್ನು ಕೊಟ್ಟಿದ್ದಾರೆ. ತಹಶೀಲ್ದಾರ್ಗೆ ಕಾಗುಣಿತ ಬರ್ತಾ ಇಲ್ಲ ಅಂತ ಪತ್ರವನ್ನ ಬರೆಯಲಾಗಿದೆ. ಚಿಕ್ಕಬಳ್ಳಾಪುರ ಡಿಸಿ ಎನ್ ರವೀಂದ್ರಗೆ ಪತ್ರವನ್ನ ಬರೆದಿರುವಂತದ್ದು. ಸೂರ್ಯಕಿರಣ್ ಪತ್ರವನ್ನ ಆಧರಿಸಿ ನೋಟಿಸ್ ಅನ್ನ ಈಗ ಜಾರಿ ಮಾಡಲಾಗಿದೆ. ಕಾರಣ ಕೊಡಬೇಕಾಗತ್ತೆ. ಯಾವ್ದಪ್ಪ ಎಲ್ಲಿ ಶಾಲೆ ಕಲ್ತಿದ್ದು ತಹಶೀಲ್ದಾರ್ ನೀವು ಅಂತ. KS ಅಧಿಕಾರಿ ಓಕೆ, IPS ಅಧಿಕಾರಿ ಆದರೆ ಬೇರೆ ಬೇರೆ ರಾಜ್ಯದಿಂದ ಬಂದಿರ್ತಾರೆ, ಟ್ರಾನ್ಸ್ಫರ್ ಹಾಕೊಂಡು ಅವರು 6 ತಿಂಗಳೊಳಗೆ ಕನ್ನಡ ಕಲಿಬೇಕು. ಪಾಪ ಎಷ್ಟೊಂದು ಬೇರೆ ಬೇರೆ ಕಡೆಯವರು ಕನ್ನಡ ಕಲ್ತಿರ್ತಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಏನ್ ಕತೆ ನಮ್ಮ ರಾಜ್ಯದವರ ಈ KS ಅಧಿಕಾರಿ ಕರ್ನಾಟಕದಲ್ಲಿ ಇದ್ಕ ತಹಶೀಲ್ದಾರಿಗೆ ಕನ್ನಡ ಬರಲ್ಲ ಅಂತ ಹೇಳಿದ್ರೆ ಬೇರೆ ಯಾರನ್ನು ಪ್ರಶ್ನೆ ಮಾಡೋಕ್ಕಾಗತ್ತೆ ಅಂತ? ಖಂಡಿತವಾಗೂ ನಿಕೇಶ್, ಏನಂತಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯ ತಹಶೀಲ್ದಾರ್ ಮಾಡಿರ್ತಕ್ಕಂತ ಒಂದು ಕನ್ನಡದ ಎಡವಟ್ಟಿನಿಂದ ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಯಾಕೆಂತಂದ್ರೆ KS ಅಧಿಕಾರಿ ಅಂತಂದ್ರೆ ಅಪ್ಪಟವಾಗಿ ಕನ್ನಡವನ್ನ ಕಲ್ತ್ಕೊಂಡು ಆ ಒಂದು ಹುದ್ದೆಯನ್ನ ಅಲಂಕರಿಸಿರ್ತಾರೆ. ಆದ್ರೆ ಚಿಂತಾಮಣಿಯಲ್ಲಿರ್ತಕ್ಕಂಥ ತಹಶೀಲ್ದಾರ್ ಸುದರ್ಶನ್ ಅವರು ಸರಳ ಕಾಗುಣಿತವನ್ನು ಕೂಡ ಸರಿಯಾದ ರೀತಿಯಲ್ಲಿ ಬರೆಯದೆ ಇದೀಗ DC ಅವರ ಕೆಂಗಣ್ಣಿಗೆ ಗುರಿಯಾಗಿರುವಂತದ್ದು. ಏನಂತಂದ್ರೆ ಚಿಂತಾಮಣಿ ನಗರದಲ್ಲಿ ಇರ್ತಕ್ಕಂಥ ಶಂಭುಕ ಸಂಘರ್ಷ ಸಮಿತಿಯ ಜಿಲ್ಲಾ ಸಮಿತಿಯ ಸಂಚಾಲಕ ಸೂರ್ಯಕಿರಣ್ ಅಂತಕ್ಕಂಥವ್ರು ಒಂದು ಪ್ರತಿಭಟನೆಗೆ ಅವಕಾಶವನ್ನ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಹಶೀಲ್ದಾರ್ಗೆ ಒಂದು ಮನವಿ ಪತ್ರವನ್ನ ಕೊಟ್ಟಿರ್ತಾರೆ. ಆದ್ರೆ ಮನವಿ ಪತ್ರ ಕೊಟ್ಟಂತ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಒಂದು ಆದೇಶವನ್ನ ಮಾಡ್ತಾರೆ. ಏನಂತಂದ್ರೆ ಅನುಸರಿಸುತ್ತಿರುವ ಪದ ಬರೆಯಲು ಬರದೆ ಅನುಸಾರಿಸುತ್ತಿರುವಂತಕ್ಕಂಥ ಒಂದು ಪದವನ್ನ ಬರೆದು ಈಗ ಕಾಗುಣಿತ ಇಡೀ ಆದೇಶದ ಪ್ರತಿಯಲ್ಲಿ ಕಾಗುಣಿತವನ್ನ ತಪ್ಪು ಬರೆದಿರ್ತಕ್ಕಂಥ ತಹಶೀಲ್ದಾರ್ ವಿರುದ್ಧ ಈಗ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಕನ್ನಡವನ್ನ ಬರೆದಿರ್ತಕ್ಕಂಥ ತಹಶೀಲ್ದಾರ್ ಇಲ್ಲಿ ಹೇಗೆ ಕೆಲಸ ಮಾಡ್ತಾರೆ, ಜೊತೆಗೆ ಆದೇಶ ಪ್ರತಿಗಳಲ್ಲಿ ಪ್ರತಿಯೊಂದು ಕಾಗುಣಿತಗಳು ತಪ್ಪು ನಡೀತಾ ಇದೆ. ಈ ನಿಟ್ಟಿನಲ್ಲಿ ಇವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಕಾಗುಣಿತ ಬರದೇ ಇರತಕ್ಕಂಥ ತಹಶೀಲ್ದಾರ್ ಅನ್ನ ಕೂಡಲೇ ಒಂದು ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ DC ಅವರಿಗೆ ಮನವಿಯನ್ನ ಸಲ್ಲಿಸಲಾಗಿತ್ತು. ಹೀಗಾಗಿ ಈಗ ಚಿಕ್ಕಬಳ್ಳಾಪುರ DC ರವೀಂದ್ರ ಅವರು ಈಗ ತಹಶೀಲ್ದಾರ್ಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಕಾಗುಣಿತದಲ್ಲಿ ಯಾಕೆ ನೀವು ಪದಗಳನ್ನ ತಪ್ಪು ಬಳಕೆ ಮಾಡಿದ್ದೀರಿ, ಜೊತೆಗೆ ನಿಮಗೆ ಕಾಗುಣಿತ ಬರೋದಿಲ್ವಾ, ಇದಕ್ಕೆ ನೀವು ಸಮಜಾಯಿಷಿಯನ್ನ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಜಿಲ್ಲಾಧಿಕಾರಿಗಳು ಆದೇಶವನ್ನ ಮಾಡಿದ್ದಾರೆ. ಆದ್ರೆ ನಾವು ಇಲ್ಲೊಂದು ಅರ್ಥ ಮಾಡ್ಕೊಳ್ಬೇಕು, ಕನ್ನಡವನ್ನ ಬರದೇ ಇರತಕ್ಕಂಥ ತಹಶೀಲ್ದಾರು ಆದೇಶ ಪ್ರತಿಗಳಲ್ಲಿ ಈ ರೀತಿಯಾಗಿ ತಪ್ಪು ಬಳಕೆ ಮಾಡಿದ್ರೆ ಬೇರೆ ಬೇರೆ ಅಂದ್ರೆ ಜಮೀನುಗಳ ಆದೇಶಗಳನ್ನು ಕೂಡ ಈ ರೀತಿ ತಪ್ಪು ಬರೆದ್ರೆ ಮುಂದೆ ಸಾರ್ವಜನಿಕರಿಗೆ ಯಾವ ರೀತಿ ಆದೇಶ ಪ್ರತಿಗಳು ಸಿಗುತ್ತೆ ಅಂತಕ್ಕಂಥ ಪ್ರಶ್ನೆ ಈಗ ಮೂಡಿರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ. ದಯಮಾಡಿ ಆ ತಹಶೀಲ್ದಾರು ಒಂದು ಮನೆಗೆ ಹೋಗ್ತಾ 100 ಪೇಜ್ ಕಾಪಿ ಬುಕ್ ಅನ್ನ ತಗೊಂಡೋಗಿ ಕಾಪಿ ಬರ್ದಾರು ಕನ್ನಡವನ್ನ ಕಲೀರಿ. ಯಾಕಂತ ಹೇಳಿದ್ರೆ ನೀವೇ ಹಿಂಗ್ ಮಾಡಿದ್ರೆ ಉಳಿದವ್ರ ಕತೆ ಏನಾಗಬೇಕು ಅಂತ. ಏನಾಯ್ತಪ್ಪ, ತಹಶೀಲ್ದಾರ್ಗೆ ಕಾಗುಣಿತ ಬರ್ತಿಲ್ಲ. ಮಾನ ಮರ್ಯಾದೆ ಪ್ರಶ್ನೆ ಇದು ಕರ್ನಾಟಕದ್ದು. ತಹಶೀಲ್ದಾರ್ಗೆ ಈಗ ನೋಟಿಸ್ ಜಾರಿಯಾಗಿದೆ. ಕಾಗುಣಿತ ಬಾರದ ತಹಶೀಲ್ದಾರ್ಗೆ ನೋಟಿಸ್ ಇಶ್ಯೂಸ್ ಆಗಿದೆ. ಚಿಂತಾಮಣಿ ತಹಶೀಲ್ದಾರ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಡಿಸಿಯಿಂದ ನೋಟಿಸ್ ಜಾರಿಯಾಗಿದೆ. ತಪ್ಪು ಪದ ಬಳಕೆ ಬಗ್ಗೆ ವರದಿ ಕೇಳಿದ್ದಾರೆ DC ಅವರು. ತಹಶೀಲ್ದಾರ್ ಸುದರ್ಶನ್ಗೆ ನೋಟಿಸ್ ಜಾರಿಯಾಗಿದೆ. ತಹಶೀಲ್ದಾರ್ ವಿರುದ್ಧ ಸೂರ್ಯಕಿರಣ್ ದೂರನ್ನು ಕೊಟ್ಟಿದ್ದಾರೆ. ತಹಶೀಲ್ದಾರ್ಗೆ ಕಾಗುಣಿತ ಬರ್ತಾ ಇಲ್ಲ ಅಂತ ಪತ್ರವನ್ನ ಬರೆಯಲಾಗಿದೆ. ಚಿಕ್ಕಬಳ್ಳಾಪುರ DC ಎನ್ ರವೀಂದ್ರಗೆ ಪತ್ರವನ್ನ ಬರೆದಿರುವಂತದ್ದು. ಸೂರ್ಯಕಿರಣ್ ಪತ್ರವನ್ನ ಆಧರಿಸಿ ನೋಟಿಸ್ ಅನ್ನ ಈಗ ಜಾರಿ ಮಾಡಲಾಗಿದೆ. ಕಾರಣ ಕೊಡಬೇಕಾಗತ್ತೆ. ಯಾವ್ದಪ್ಪ ಎಲ್ಲಿ ಶಾಲೆ ಕಲ್ತಿದ್ದು ತಹಶೀಲ್ದಾರ್ ನೀವು ಅಂತ. KS ಅಧಿಕಾರಿ ಓಕೆ, IPS ಅಧಿಕಾರಿ ಆದರೆ ಬೇರೆ ಬೇರೆ ರಾಜ್ಯದಿಂದ ಬಂದಿರ್ತಾರೆ, ಟ್ರಾನ್ಸ್ಫರ್ ಹಾಕೊಂಡು ಅವರು 6 ತಿಂಗಳೊಳಗೆ ಕನ್ನಡ ಕಲಿಬೇಕು. ಪಾಪ ಎಷ್ಟೊಂದು ಬೇರೆ ಬೇರೆ ಕಡೆಯವರು ಕನ್ನಡ ಕಲ್ತಿರ್ತಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಏನ್ ಕತೆ ನಮ್ಮ ರಾಜ್ಯದವರ ಈ KS ಅಧಿಕಾರಿ ಕರ್ನಾಟಕದಲ್ಲಿ ಇದ್ಕ ತಹಶೀಲ್ದಾರಿಗೆ ಕನ್ನಡ ಬರಲ್ಲ ಅಂತ ಹೇಳಿದ್ರೆ ಬೇರೆ ಯಾರನ್ನು ಪ್ರಶ್ನೆ ಮಾಡೋಕ್ಕಾಗತ್ತೆ ಅಂತ? ಖಂಡಿತವಾಗೂ ನಿಕೇಶ್, ಏನಂತಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯ ತಹಶೀಲ್ದಾರ್ ಮಾಡಿರ್ತಕ್ಕಂತ ಒಂದು ಕನ್ನಡದ ಎಡವಟ್ಟಿನಿಂದ ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಯಾಕೆಂತಂದ್ರೆ KS ಅಧಿಕಾರಿ ಅಂತಂದ್ರೆ ಅಪ್ಪಟವಾಗಿ ಕನ್ನಡವನ್ನ ಕಲ್ತ್ಕೊಂಡು ಆ ಒಂದು ಹುದ್ದೆಯನ್ನ ಅಲಂಕರಿಸಿರ್ತಾರೆ. ಆದ್ರೆ ಚಿಂತಾಮಣಿಯಲ್ಲಿರ್ತಕ್ಕಂಥ ತಹಶೀಲ್ದಾರ್ ಸುದರ್ಶನ್ ಅವರು ಸರಳ ಕಾಗುಣಿತವನ್ನು ಕೂಡ ಸರಿಯಾದ ರೀತಿಯಲ್ಲಿ ಬರೆಯದೆ ಇದೀಗ DC ಅವರ ಕೆಂಗಣ್ಣಿಗೆ ಗುರಿಯಾಗಿರುವಂತದ್ದು. ಏನಂತಂದ್ರೆ ಚಿಂತಾಮಣಿ ನಗರದಲ್ಲಿ ಇರ್ತಕ್ಕಂಥ ಶಂಭುಕ ಸಂಘರ್ಷ ಸಮಿತಿಯ ಜಿಲ್ಲಾ ಸಮಿತಿಯ ಸಂಚಾಲಕ ಸೂರ್ಯಕಿರಣ್ ಅಂತಕ್ಕಂಥವ್ರು ಒಂದು ಪ್ರತಿಭಟನೆಗೆ ಅವಕಾಶವನ್ನ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಹಶೀಲ್ದಾರ್ಗೆ ಒಂದು ಮನವಿ ಪತ್ರವನ್ನ ಕೊಟ್ಟಿರ್ತಾರೆ. ಆದ್ರೆ ಮನವಿ ಪತ್ರ ಕೊಟ್ಟಂತ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಒಂದು ಆದೇಶವನ್ನ ಮಾಡ್ತಾರೆ.
ಏನಂತಂದ್ರೆ ಅನುಸರಿಸುತ್ತಿರುವ ಪದ ಬರೆಯಲು ಬರದೆ ಅನುಸಾರಿಸುತ್ತಿರುವಂತಕ್ಕಂಥ ಒಂದು ಪದವನ್ನ ಬರೆದು ಈಗ ಕಾಗುಣಿತ ಇಡೀ ಆದೇಶದ ಪ್ರತಿಯಲ್ಲಿ ಕಾಗುಣಿತವನ್ನ ತಪ್ಪು ಬರೆದಿರ್ತಕ್ಕಂಥ ತಹಶೀಲ್ದಾರ್ ವಿರುದ್ಧ ಈಗ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಕನ್ನಡವನ್ನ ಬರೆದಿರ್ತಕ್ಕಂಥ ತಹಶೀಲ್ದಾರ್ ಇಲ್ಲಿ ಹೇಗೆ ಕೆಲಸ ಮಾಡ್ತಾರೆ, ಜೊತೆಗೆ ಆದೇಶ ಪ್ರತಿಗಳಲ್ಲಿ ಪ್ರತಿಯೊಂದು ಕಾಗುಣಿತಗಳು ತಪ್ಪು ನಡೀತಾ ಇದೆ. ಈ ನಿಟ್ಟಿನಲ್ಲಿ ಇವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಕಾಗುಣಿತ ಬರದೇ ಇರತಕ್ಕಂಥ ತಹಶೀಲ್ದಾರನ್ನ ಕೂಡಲೇ ಒಂದು ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ DC ಅವರಿಗೆ ಮನವಿಯನ್ನ ಸಲ್ಲಿಸಲಾಗಿತ್ತು. ಹೀಗಾಗಿ ಈಗ ಚಿಕ್ಕಬಳ್ಳಾಪುರ DC ರವೀಂದ್ರ ಅವರು ಈಗ ತಹಶೀಲ್ದಾರ್ಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಕಾಗುಣಿತದಲ್ಲಿ ಯಾಕೆ ನೀವು ಪದಗಳನ್ನ ತಪ್ಪು ಬಳಕೆ ಮಾಡಿದ್ದೀರಿ, ಜೊತೆಗೆ ನಿಮಗೆ ಕಾಗುಣಿತ ಬರೋದಿಲ್ವಾ, ಇದಕ್ಕೆ ನೀವು ಸಮಜಾಯಿಷಿಯನ್ನ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಜಿಲ್ಲಾಧಿಕಾರಿಗಳು ಆದೇಶವನ್ನ ಮಾಡಿದ್ದಾರೆ. ಆದ್ರೆ ನಾವು ಇಲ್ಲೊಂದು ಅರ್ಥ ಮಾಡ್ಕೊಳ್ಬೇಕು, ಕನ್ನಡವನ್ನ ಬರದೇ ಇರತಕ್ಕಂಥ ತಹಶೀಲ್ದಾರು ಆದೇಶ ಪ್ರತಿಗಳಲ್ಲಿ ಈ ರೀತಿಯಾಗಿ ತಪ್ಪು ಬಳಕೆ ಮಾಡಿದ್ರೆ ಬೇರೆ ಬೇರೆ ಅಂದ್ರೆ ಜಮೀನುಗಳ ಆದೇಶಗಳನ್ನು ಕೂಡ ಈ ರೀತಿ ತಪ್ಪು ಬರೆದ್ರೆ ಮುಂದೆ ಸಾರ್ವಜನಿಕರಿಗೆ ಯಾವ ರೀತಿ ಆದೇಶ ಪ್ರತಿಗಳು ಸಿಗುತ್ತೆ ಅಂತಕ್ಕಂಥ ಪ್ರಶ್ನೆ ಈಗ ಮೂಡಿರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ. ದಯಮಾಡಿ ಆ ತಹಶೀಲ್ದಾರು ಒಂದು ಮನೆಗೆ ಹೋಗ್ತಾ 100 ಪೇಜ್ ಕಾಪಿ ಬುಕ್ ಅನ್ನ ತಗೊಂಡೋಗಿ ಕಾಪಿ ಬರ್ದಾರು ಕನ್ನಡವನ್ನ ಕಲೀರಿ. ಯಾಕಂತ ಹೇಳಿ ನೀವೇ ಹಿಂಗ್ ಮಾಡಿದ್ರೆ ಉಳಿದವ್ರ ಕತೆ ಏನಾಗ್ಬೇಕು? ಏನಾಯ್ತಪ್ಪ, ತಹಶೀಲ್ದಾರ್ಗೆ ಕಾಗುಣಿತ ಬರ್ತಿಲ್ಲ. ಮಾನ ಮರ್ಯಾದೆ ಪ್ರಶ್ನೆ ಇದು ಕರ್ನಾಟಕದ್ದು. ತಹಶೀಲ್ದಾರ್ಗೆ ಈಗ ನೋಟಿಸ್ ಜಾರಿ ಆಗಿದೆ. ಕಾಗುಣಿತ ಬಾರದ ತಹಶೀಲ್ದಾರ್ಗೆ ನೋಟಿಸ್ ಇಶ್ಯೂಸ್ ಆಗಿದೆ. ಚಿಂತಾಮಣಿ ತಹಶೀಲ್ದಾರ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ DC ಇಂದ ನೋಟಿಸ್ ಜಾರಿ ಆಗಿದೆ. ತಪ್ಪು ಪದ ಬಳಕೆ ಬಗ್ಗೆ ವರದಿ ಕೇಳಿದ್ದಾರೆ DC ಅವರು. ತಹಶೀಲ್ದಾರ್ ಸುದರ್ಶನ್ಗೆ ನೋಟಿಸ್ ಜಾರಿ ಆಗಿದೆ. ತಹಶೀಲ್ದಾರ್ ವಿರುದ್ಧ ಸೂರ್ಯಕಿರಣ್ ದೂರನ್ನ ಕೊಟ್ಟಿದ್ದಾರೆ. ತಹಶೀಲ್ದಾರ್ಗೆ ಕಾಗುಣಿತ ಬರ್ತಾ ಇಲ್ಲ ಅಂತ ಪತ್ರವನ್ನ ಬರೆಯಲಾಗಿದೆ. ಚಿಕ್ಕಬಳ್ಳಾಪುರ DC PN ರವೀಂದ್ರಗೆ ಪತ್ರವನ್ನ ಬರೆದಿರುವಂತದ್ದು. ಸೂರ್ಯಕಿರಣ್ ಪತ್ರವನ್ನ ಆಧರಿಸಿ ನೋಟಿಸ್ ಅನ್ನ ಈಗ ಜಾರಿ ಮಾಡಲಾಗಿದೆ. ಕಾರಣ ಕೊಡಬೇಕಾಗತ್ತೆ. ಯಾವ್ದಪ್ಪ, ಎಲ್ಲಿ ಶಾಲೆ ಕಲ್ತಿದ್ದು ತಹಶೀಲ್ದಾರ್ ನೀವು ಅಂತ. KS ಅಧಿಕಾರಿ ಓಕೆ, IPS ಅಧಿಕಾರಿ ಆದರೆ ಬೇರೆ ಬೇರೆ ರಾಜ್ಯದಿಂದ ಬಂದಿರ್ತಾರೆ, ಟ್ರಾನ್ಸ್ಫರ್ ಹಾಕೊಂಡು ಅವರು 6 ತಿಂಗಳೊಳಗೆ ಕನ್ನಡ ಕಲಿಬೇಕು. ಪಾಪ ಎಷ್ಟೊಂದು ಬೇರೆ ಬೇರೆ ಕಡೆಯವರು ಕನ್ನಡ ಕಲ್ತಿರ್ತಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಏನ್ ಕತೆ ನಮ್ಮ ರಾಜ್ಯದವರ ಈ KS ಅಧಿಕಾರಿ? ಕರ್ನಾಟಕದಲ್ಲಿ ಇದ್ಕ ತಹಶೀಲ್ದಾರಿಗೆ ಕನ್ನಡ ಬರಲ್ಲ ಅಂತ ಹೇಳಿದ್ರೆ ಬೇರೆ ಯಾರನ್ನು ಪ್ರಶ್ನೆ ಮಾಡೋಕ್ಕಾಗತ್ತೆ ಅಂತ? ಖಂಡಿತವಾಗೂ ನಿಕೇಶ್, ಏನಂತಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯ ತಹಶೀಲ್ದಾರ್ ಮಾಡಿರ್ತಕ್ಕಂತ ಒಂದು ಕನ್ನಡದ ಎಡವಟ್ಟಿನಿಂದ ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಯಾಕೆಂತಂದ್ರೆ KS ಅಧಿಕಾರಿ ಅಂತಂದ್ರೆ ಅಪ್ಪಟವಾಗಿ ಕನ್ನಡವನ್ನ ಕಲ್ತ್ಕೊಂಡು ಆ ಒಂದು ಹುದ್ದೆಯನ್ನ ಅಲಂಕರಿಸಿರ್ತಾರೆ. ಆದ್ರೆ ಚಿಂತಾಮಣಿಯಲ್ಲಿರ್ತಕ್ಕಂಥ ತಹಶೀಲ್ದಾರ್ ಸುದರ್ಶನ್ ಅವರು ಸರಳ ಕಾಗುಣಿತವನ್ನು ಕೂಡ ಸರಿಯಾದ ರೀತಿಯಲ್ಲಿ ಬರೆಯದೆ ಇದೀಗ DC ಅವರ ಕೆಂಗಣ್ಣಿಗೆ ಗುರಿಯಾಗಿರುವಂತದ್ದು. ಏನಂತಂದ್ರೆ ಚಿಂತಾಮಣಿ ನಗರದಲ್ಲಿ ಇರ್ತಕ್ಕಂಥ ಶಂಭುಕ ಸಂಘರ್ಷ ಸಮಿತಿಯ ಜಿಲ್ಲಾ ಸಮಿತಿಯ ಸಂಚಾಲಕ ಸೂರ್ಯಕಿರಣ್ ಅಂತಕ್ಕಂಥವ್ರು ಒಂದು ಪ್ರತಿಭಟನೆಗೆ ಅವಕಾಶವನ್ನ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಹಶೀಲ್ದಾರ್ಗೆ ಒಂದು ಮನವಿ ಪತ್ರವನ್ನ ಕೊಟ್ಟಿರ್ತಾರೆ. ಆದ್ರೆ ಮನವಿ ಪತ್ರ ಕೊಟ್ಟಂತ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಒಂದು ಆದೇಶವನ್ನ ಮಾಡ್ತಾರೆ. ಏನಂತಂದ್ರೆ ಅನುಸರಿಸುತ್ತಿರುವ ಪದ ಬರೆಯಲು ಬರದೆ ಅನುಸಾರಿಸುತ್ತಿರುವಂತಕ್ಕಂಥ ಒಂದು ಪದವನ್ನ ಬರೆದು ಈಗ ಕಾಗುಣಿತ ಇಡೀ ಆದೇಶದ ಪ್ರತಿಯಲ್ಲಿ ಕಾಗುಣಿತವನ್ನ ತಪ್ಪು ಬರೆದಿರ್ತಕ್ಕಂಥ ತಹಶೀಲ್ದಾರ್ ವಿರುದ್ಧ ಈಗ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಕನ್ನಡವನ್ನ ಬರೆದಿರ್ತಕ್ಕಂಥ ತಹಶೀಲ್ದಾರ್ ಇಲ್ಲಿ ಹೇಗೆ ಕೆಲಸ ಮಾಡ್ತಾರೆ, ಜೊತೆಗೆ ಆದೇಶ ಪ್ರತಿಗಳಲ್ಲಿ ಪ್ರತಿಯೊಂದು ಕಾಗುಣಿತಗಳು ತಪ್ಪು ನಡೀತಾ ಇದೆ. ಈ ನಿಟ್ಟಿನಲ್ಲಿ ಇವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಕಾಗುಣಿತ ಬರದೇ ಇರತಕ್ಕಂಥ ತಹಶೀಲ್ದಾರನ್ನ ಕೂಡಲೇ ಒಂದು ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ DC ಅವರಿಗೆ ಮನವಿಯನ್ನ ಸಲ್ಲಿಸಲಾಗಿತ್ತು. ಹೀಗಾಗಿ ಈಗ ಚಿಕ್ಕಬಳ್ಳಾಪುರ DC ರವೀಂದ್ರ ಅವರು ಈಗ ತಹಶೀಲ್ದಾರ್ಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಕಾಗುಣಿತದಲ್ಲಿ ಯಾಕೆ ನೀವು ಪದಗಳನ್ನ ತಪ್ಪು ಬಳಕೆ ಮಾಡಿದ್ದೀರಿ, ಜೊತೆಗೆ ನಿಮಗೆ ಕಾಗುಣಿತ ಬರೋದಿಲ್ವಾ, ಇದಕ್ಕೆ ನೀವು ಸಮಜಾಯಿಷಿಯನ್ನ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಜಿಲ್ಲಾಧಿಕಾರಿಗಳು ಆದೇಶವನ್ನ ಮಾಡಿದ್ದಾರೆ. ಆದ್ರೆ ನಾವು ಇಲ್ಲೊಂದು ಅರ್ಥ ಮಾಡ್ಕೊಳ್ಬೇಕು, ಕನ್ನಡವನ್ನ ಬರದೇ ಇರತಕ್ಕಂಥ ತಹಶೀಲ್ದಾರು ಆದೇಶ ಪ್ರತಿಗಳಲ್ಲಿ ಈ ರೀತಿಯಾಗಿ ತಪ್ಪು ಬಳಕೆ ಮಾಡಿದ್ರೆ ಬೇರೆ ಬೇರೆ ಅಂದ್ರೆ ಜಮೀನುಗಳ ಆದೇಶಗಳನ್ನು ಕೂಡ ಈ ರೀತಿ ತಪ್ಪು ಬರೆದ್ರೆ ಮುಂದೆ ಸಾರ್ವಜನಿಕರಿಗೆ ಯಾವ ರೀತಿ ಆದೇಶ ಪ್ರತಿಗಳು ಸಿಗುತ್ತೆ ಅಂತಕ್ಕಂಥ ಪ್ರಶ್ನೆ ಈಗ ಮೂಡಿರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ. ದಯಮಾಡಿ ಆ ತಹಶೀಲ್ದಾರು ಒಂದು ಮನೆಗೆ ಹೋಗ್ತಾ 100 ಪೇಜ್ ಕಾಪಿ ಬುಕ್ ಅನ್ನ ತಗೊಂಡೋಗಿ ಕಾಪಿ ಬರ್ದಾರು ಕನ್ನಡವನ್ನ ಕಲೀರಿ. ಯಾಕಂತ ಹೇಳಿ